ಮಡದಿ ಮಕ್ಕಳು ಕಣ್ಣೀರು ಹರಿಸುತ್ತಿದ್ದಾರೆ. ಆ ಮಕ್ಕಳಿಗೆ ತಂದೆಯೇ ಸರ್ವಸ್ವ. ಗಂಡು ಮಕ್ಕಳಿಲ್ಲದ ಕುಟುಂಬ. ವಸಂತ್ರವರು GBS ಎಂಬ ಹೆಮ್ಮಾರಿ ರೋಗಕ್ಕೆ ಗುರಿಯಾಗಿ ಎಜೆ ಆಸ್ಪತ್ರೆಯ ICUನಲ್ಲಿದ್ದಾರೆ. ಆಸ್ಪತ್ರೆಗೆ ವೆಚ್ಚ ಭರಿಸಲು ಕುಟುಂಬದಿಂದ ಸಾಧ್ಯವಿಲ್ಲ. ಕಾರ್ಕಳದ ಅಜಕಾರು ನಿವಾಸಿ ವಸಂತ್ರವರ ಜೀವ ಉಳಿಸಲು ನೆರವಾಗಿ ನಮ್ಮ ದಾದ ಮಲ್ಪನಂತೆ ಗೊತ್ತಿದ್ದೆ ನೀವು ಪೂರ ಜನ ಸೇರಿ ಹೆಲ್ಪ್ ಮಾಡ್ಕೊಡೋದು ಕೇಳೋದಿಲ್ಲ. ದಯಮಾಡ್ಕೇನು ನಮ್ಮನ್ನ ಪಪ್ಪ ನೋಡಿಲ್ಲ ವಾಪಸ್ ಕಾಣಂದ್ರೆ ಪಪ್ಪ ಹುಷಾರಾದ ಮಲ್ಪನಾಗ ನೀವು ಪೂರ ಖರ್ಚು ಮಾಡ್ತದೆ. ಆರೋಗ್ಯ ಸರಿ ಆರೋಗ್ಯ ಹಾಸ್ಪಿಟಲ್ ಇದ್ದು ಬರಡೆ ಅನ್ನೊಂದು ಹಾಸ್ಪಿಟಲ್ ಬಿಲ್ಲು ಕಟ್ಟರೆ ಮಾತೆಲ್ಲ ಹೆಲ್ಪ್ ಮಲ್ಪಲಿ ಅರಗೊಂಚಿ ಹೆಲ್ಪ್ ಮಲ್ಪಲಿ ದಾನ ಮಾಡ್ತಾ ನಮಗ್ ಮಾತಿಲ್ಲ ಹೆಲ್ಪ್ ಮಲ್ಪಲಿ. ಒಬ್ಬ ವಸಂತ ನಾಯ್ಕ ಎಂದು ಅಲ್ಲಿ ತೇಜ ಹಾಸ್ಪಿಟಲ್ ICUಗೆ ಅಡ್ಮಿಟ್ ಆಗ್ತಿರು. ಅದಕ್ಕಿಂತ 3,20,000 ಆಗ್ತಿಡು. ಮತ್ತು ನಾಳೆ ಆಪುನಿಂದ ಬಂತಿರು. ಅದಕ್ಕೆ ಟ್ರೀಟ್ಮೆಂಟ್ ಆಗೊಂದುಂಡು ಈ ಥರ ICUಡೆ ಒಂದಿರು. ಮತ್ತು ಅಮ್ಮ ಇಲ್ಲಾಡಿ ಒಂದು ಮೆಟ್ಟಿಗೆ ಇನ್ನು ಅಲ್ಲಿ ಅಲ್ಲ ಓದೋಂಗಿಲ್ಲ ಅಂಚ ಅಮೌಂಟ್ ವಿಷಯಡು ಮಸ್ತ್ ಹೆಲ್ಪ್ ಓಡಿತ್ತಡು ಹೆಲ್ಪ್ ಮಾಡ್ತೀವಿ. ನಮಸ್ತೆ ನನ್ನೆಲ್ಲ ಆತ್ಮೀಯ ಸಹೋದರರೇ, ನಾನಿವತ್ತು ಕಾರ್ಕಳ ತಾಲೂಕಿನ ಎಣ್ಣೆಹೊಳೆಯ ಚೇಲುಬೆಟ್ಟ ಎಂಬ ಪ್ರದೇಶದಲ್ಲಿದ್ದೇನೆ. ಒಂದು ವಸಂತ ನಾಯ್ಕ ಎಂಬ 50 ವರ್ಷದ ಒಬ್ಬ ವ್ಯಕ್ತಿ 2 ಹೆಣ್ಣು ಮಕ್ಕಳ ತಂದೆ, ಗಂಡು ಮಕ್ಕಳಿಲ್ಲದ ಆಸರೆ ಇಲ್ಲದಂತಹ ಬದುಕುತ್ತಿರುವ ಒಂದು ಕುಟುಂಬದ ಒಂದು ಜವಾಬ್ದಾರಿ ಹೊತ್ತ ವಸಂತ ನಾಯ್ಕ ಅವರು ಈಗ ಎಜೆ ಆಸ್ಪತ್ರೆಯಲ್ಲಿ ಈಗ ತುರ್ತಾಗಿ ICUನಲ್ಲಿ ಎಮರ್ಜೆನ್ಸಿ ನಿಗಾ ಘಟಕದಲ್ಲಿದ್ದಾರೆ. ಬಹಳಷ್ಟು ಒಂದು GBS ಎಂಬ ಮಾರಕ ಕಾಯಿಲೆಯಿಂದ ಅವರು ಬಳಲುತ್ತಿದ್ದು ಬಹಳಷ್ಟು ಹಣ ಒಂದು 5 ರಿಂದ 6 ಲಕ್ಷ ರೂಪಾಯಿ ತನಕ ಅವರ ಚಿಕಿತ್ಸೆಗೆ ಬೇಕಾಗಬಹುದು ಅಂತ ಹೇಳಿ ಈಗಾಗಲೇ ವೈದ್ಯರು ತಿಳಿಸಿದ್ದಾರೆ. ಈ ಕುಟುಂಬದ ಅವರ ಕೈಯಲ್ಲಿ ಒಂದು ನಯಾ ಪೈಸೆಯು ಆ ಆಸ್ಪತ್ರೆ ಬಿಲ್ ಕಟ್ಟಲಿಲ್ಲ. ಈಗಾಗಲೇ 3.5 ಲಕ್ಷ ರೂಪಾಯಿ ಬಿಲ್ ಆಗಿದ್ದು ಈ ಊರವರ ಹಾಗೂ ನಮ್ಮೆಲ್ಲರ ಒಂದು ಜಾಮೀನಿನ ಮೇರೆಗೆ ಆಸ್ಪತ್ರೆಯಲ್ಲಿ ಬಿಲ್ ಅನ್ನು ಹಾಗೆ ಇಟ್ಟಿದ್ದಾರೆ. ಇನ್ನೂ ಸಹ ಒಂದು 2.5 ಟೋಟಲ್ 6 ಲಕ್ಷ ರೂಪಾಯಿ ಅಗತ್ಯತೆ ಇದೆ ಅಂತ ಹೇಳಿ ವೈದ್ಯರು ತಿಳಿಸಿದ್ದಾರೆ. ನನ್ನೆಲ್ಲ ಆತ್ಮೀಯ ಸಹೋದರರೇ, ಒಂದು ಮಾನವೀಯತೆ ನೆಲೆಯಲ್ಲಿ ಇವತ್ತು ನಾವು ಆ ಕುಟುಂಬದ ಪರವಾಗಿ ನಾವು ನಿಮ್ಮ ಮುಂದೆ ಸಹಾಯವನ್ನು ಬೇಡ್ತಾ ಇದ್ದೇವೆ. 2 ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಅದು ಕಾಲೇಜಿಗೆ ಹೋಗುವಂತಹ ಹೆಣ್ಣು ಮಕ್ಕಳು, ದುಡಿದು ಮನೆ ಸಾಕುವಂತಹ ಹೆಣ್ಣು ಮಕ್ಕಳಲ್ಲ. ಈ ಕುಟುಂಬದ ಜವಾಬ್ದಾರಿ ಅಂತ ಒಂದು ಸಣ್ಣ ಮಗು ಇದೆ. ಆ ಕುಟುಂಬದ ಜವಾಬ್ದಾರಿ ಹೊತ್ತು ವಸಂತ ನಾಯಕ್ ಅವರು ಬಹಳಷ್ಟೊಂದು ಶ್ರಮ ವಹಿಸಿ ಕುಟುಂಬವನ್ನು ಸಾಕ್ತಾ ಇದ್ದವರು. ಮಾನವೀಯತೆಯೇ ನಮ್ಮ ಮೊದಲ ಅಸ್ತ್ರ ಅಂತ ಹೇಳಿ ಎಲ್ಲರೂ ಅಂದುಕೊಂಡು ಈ ವಿಡಿಯೋವನ್ನು ಎಲ್ಲಾ ಕಡೆ ಶೇರ್ ಮಾಡಿಕೊಂಡು ನಿಮ್ಮ ಕೈಯಲ್ಲಾಗುವಂತಹ ಒಂದು ಸಣ್ಣ ಸಹಾಯ ಅದು ಎಷ್ಟು ಆಗುತ್ತೋ ಅಷ್ಟು ಸಹಾಯ ಮಾಡಿ ಅದರೊಂದಿಗೆ ಎಲ್ಲರಿಗೂ ಶೇರ್ ಮಾಡಿ. ನಮಸ್ತೆ. ಎನ್ನ ಮೆಗ್ಗೆ ಅಲ್ಪ ಮುಲ್ಪ ಕೆಲಸ ಮಾಡ್ತಿದ್ದೆ. 2 ಪುಂಜೋಕ್ಲೇನು ತಾಂಕೊಂಡಿತ್ತೆ ಅಂಚ ಇಲ್ಲಾಡ್ಲ ದಾಲ ಆತ್ಮಲ್ಲ ಒಂದಿಜ್ಜಿ ಅಂಚ ಅದೇ ఆయన ಬತ್ತಿನಂಚಿನ ಕಾಯಿಲೆಗೆ ಒಂಜಿ ಏರ್ಲ ಸಹಾಯ ಮಲ್ಪೋಡೊಂದಿದ್ದು ಎಂಕಲ್ನ ಕುಟುಂಬದ ಪರವಾದಿ ಅನ್ಪಣ್ಣು. ಎಲ್ಲರೂ ದಾನಿಗಳು ಎಲ್ಲ ದಯವಿಟ್ಟು ಅವರಿಗೆ ಸಹಕರಿಸಿ ಅವರ ವೆಚ್ಚವನ್ನು ಕೊಡಿಸುವಂತ ಒಂದು ಕಾರ್ಯವನ್ನು ಮಾಡಬೇಕಾಗಿದೆ. ದಯವಿಟ್ಟು ಸಹಕರಿಸಿ ಅಂತ ನಾನು ಕೇಳಿಕೊಳ್ತೇನೆ. ಈ ಕುಟುಂಬಗಿತ್ತೆ ಶಕ್ತಿ ತುಂಬುಡ ಏನ ಕೆಲಸ ನಮ್ಮ ಇಡೀ ಮಾತ ಸಮಾಜದ ಮಿತ್ತುಂಡು ನಿಕ್ಕಳು ಮಾತೆರ್ಲ ಈ ಕುಟುಂಬಕ್ಕೆ ಸಹಾಯ ಹಸ್ತ ನೆರವು ಕೊರಡು ಬಂದು ವಿನಂತಿ ಮಾಡ್ತಂದ್ರು. ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಎಜೆ ಹಾಸ್ಪಿಟಲ್ ಅಲ್ಲಿ ICUಯಲ್ಲಿ ಇದ್ದಾರೆ. ಅವರಿಗೆ 2 ಹೆಣ್ಣು ಮಕ್ಕಳು ಚಿಕ್ಕವರಿದ್ದಾರೆ. ಮನೆಯಲ್ಲಿ ತುಂಬಾ ಕಷ್ಟದ ಪರಿಸ್ಥಿತಿ ಇದೆ. ಅದಕ್ಕೆ ನೀವೆಲ್ಲರೂ ಸ್ವಲ್ಪ ಸಹಾಯ ಹಸ್ತ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ.